ಒಂಬತ್ತನೆಯ ತರಗತಿಯ 2ನೇ ಪಾಠ ವಾಸ್ತವ ಸಂಖ್ಯೆಗಳು. ವಾಸ್ತವ ಸಂಖ್ಯೆಗಳು ಅಂತೇಳಿ ಯಾವುದಕ್ಕೆ ಕರಿತೇವಪ್ಪ ಅಂದ್ರೆ, ಎಲ್ಲ ಪರಿಮೇಯ ಮತ್ತು ಅಪರಿಮೇಯ ಸಂಖ್ಯೆಗಳಿಗೆ ನಾವು ವಾಸ್ತವ ಸಂಖ್ಯೆಗಳು ಅಂತೇಳಿ ಕರಿತೇವೆ. ಹಿಂದಿನ ತರಗತಿಯಲ್ಲಿ ನಾವು ಕಲಿತಿದ್ದನ್ನು ಸ್ವಲ್ಪ ನೆನಪಿಸಿಕೊಳ್ಳೋಣ. ನೈಸರ್ಗಿಕ ಸಂಖ್ಯೆಗಳು ಅಂದರೆ ಯಾವಕ್ಕಂತ ಕರಿತೇವೆ. n = ನೈಸರ್ಗಿಕ ಸಂಖ್ಯಾಗಣ. ಅಂದರೆ ನೈಸರ್ಗಿಕ ಸಂಖ್ಯೆಯಲ್ಲಿ 1, 2, 3, 4 ಇವೆಲ್ಲ ನೈಸರ್ಗಿಕ ಸಂಖ್ಯೆಗಳು ಅನೇಕ ಇವೆ. n ಅಂದರೆ ನ್ಯಾಚುರಲ್ ನಂಬರ್ಸ್, W ಅಂದರೆ ಹೋಲ್ ನಂಬರ್ಸ್. ಇದಕ್ಕೆ ಪೂರ್ಣ ಸಂಖ್ಯಾಗಣ ಅಂಥೇಳಿ ಕರೀತಾರೆ. ಇದು 0ದಿಂದ ಪ್ರಾರಂಭವಾಗಿ ಅನೇಕದವರೆಗೆ ಇರುತ್ತದೆ. I ಅಂದರೆ ಪೂರ್ಣಾಂಕ ಸಂಖ್ಯಾಗಣ, ಇಂಟೀಜರ್ಸ್ ಅಂತ ಕರೀತಾರೆ. I ಇದರಲ್ಲಿ ಎಲ್ಲ ಧನ ಸಂಖ್ಯೆಗಳು, ಎಲ್ಲ ಋಣ ಸಂಖ್ಯೆಗಳು ಮತ್ತು 0 ಇವು ಪೂರ್ಣಾಂಕ ಸಂಖ್ಯಾಗಣ. ಪರಿಮೇಯ ಸಂಖ್ಯಾಗಣ, ಕ್ವಾಡ್ರಾಟಿಕ್ ನಂಬರ್ಸ್ ಅಂತಾರೆ. ಪರಿಮೇಯ ಸಂಖ್ಯಾಗಣವನ್ನು ಅಂದಕ್ರೆ ಅದನ್ನು P/Q ರೂಪದಲ್ಲಿ ಬರೀತಾರೆ. P ಮತ್ತು Q ಇವೆರಡೂ ಏನು ಅಂದರೆ ಪೂರ್ಣಾಂಕ ಸಂಖ್ಯೆಗಳ ಘಟಕ. ಇದು ಘಟಕದ ಚಿಹ್ನೆ. ಪೂರ್ಣಾಂಕ ಸಂಖ್ಯೆ I ಅಂದರೆ ಪೂರ್ಣಾಂಕ ಸಂಖ್ಯೆ, ಪೂರ್ಣಾಂಕ ಸಂಖ್ಯೆಗಳ ಘಟಕ. ಅಂದರೆ ಎರಡು ಸಂಖ್ಯೆಗಳನ್ನು ಭಾಗಾಕಾರ ಮಾಡಿದಾಗ, ಅಂದರೆ ದಶಾಂಶ ರೂಪದಲ್ಲಿ ರೂಪಾಂತರ ಮಾಡಿದಾಗ, ಭಾಗಾಕಾರ ಮಾಡಿದ ನಂತರ ಶೇಷ ಶೂನ್ಯ ಬರ್ತಿತ್ತಂದ್ರೆ ಅದು ಪರಿಮೇಯ ಸಂಖ್ಯೆ. ಶೇಷ ಶೂನ್ಯ ಬರದೆ ಭಾಗಾಕಾರದಲ್ಲಿ ಅದೇ ಸಂಖ್ಯೆ ಮರಳಿ ಬರ್ತಿತ್ತಂದ್ರೆ ಅದು ಪರಿಮೇಯ ಸಂಖ್ಯೆ. ಅಂದರೆ ಶೇಷ ಶೂನ್ಯ ಬಂದು ಅಲ್ಲಿಗೆ ಏನು ಭಾಗಾಕಾರ ಖಂಡಿತವಾಗ್ತದೆ ಅದು ಸಹಿತ ಪರಿಮೇಯ ಸಂಖ್ಯೆ. ಶೇಷ ಶೂನ್ಯ ಬರದೆ ಅದೇ ಸಂಖ್ಯೆ ಮರಳಿ ಬರ್ತಿದ್ದರೂ ಸಹಿತ ಅದು ಪರಿಮೇಯ ಸಂಖ್ಯೆ. ಆದರೆ ಒಂದು ಇಲ್ಲಿ ನೆನಪಿನ ಹಿಡಿಬೇಕು, ಕೆಳಗೆ ಕ್ಯೂದ ಬೆಲೆ 0 ಇರಬಾರ್ದು, ಛೇದ 0 ಇರಬಾರ್ದು. ಅಂದರೆ 3/2, 5/6 ಈ ರೀತಿಯಾಗಿ ಇರಬೇಕು. ಆದರೆ 5/0 ಈ ರೀತಿಯಾಗಿ ಇರಬಾರ್ದು. Q ≠ 0. R ಅಂದರೆ ವಾಸ್ತವ ಸಂಖ್ಯಾಗಣ. ಅಂದರೆ ಇನ್ನಾಗಿ ಹೇಳಿ ನಿಮಗೆ ಪರಿಮೇಯ ಸಂಖ್ಯೆ ಮತ್ತು ಅಪರಿಮೇಯ ಸಂಖ್ಯೆ ಎಲ್ಲ ಕೂಡಿ ಏನು ತಯಾರಾಗ್ತದೆ, ವಾಸ್ತವ ಸಂಖ್ಯೆಗಳು ತಯಾರಾಗ್ತವೆ. ನೈಸರ್ಗಿಕ ಸಂಖ್ಯೆಯ ಉಪಗಣ. ನೈಸರ್ಗಿಕ ಸಂಖ್ಯೆ ಇದು ಉಪಗಣ. ಎದರದು? ಪೂರ್ಣ ಸಂಖ್ಯೆಯ ಉಪಗಣ. ಪೂರ್ಣ ಸಂಖ್ಯೆ ಇದು ಪೂರ್ಣಾಂಕ ಸಂಖ್ಯೆಯ ಉಪಗಣ. ಪೂರ್ಣಾಂಕ ಸಂಖ್ಯೆ ಇದು ಪರಿಮೇಯ ಸಂಖ್ಯೆಯ ಉಪಗಣ. ಪರಿಮೇಯ ಸಂಖ್ಯೆ ಇದು ವಾಸ್ತವ ಸಂಖ್ಯೆಯ ಉಪಗಣ. ಈ ರೀತಿಯಾಗಿ ಹೇಗೆ ಕೆಳಗೆ ಬರ್ತೀವಿ ಹಂಗೆ ಅವು ದೊಡ್ಡವು. ಇನ್ನು ಪರಿಮೇಯ ಸಂಖ್ಯೆಗಳಲ್ಲಿ ಕ್ರಮ ಸಂಬಂಧ P/Q ಮತ್ತು R/S ಇವು ಪರಿಮೇಯ ಸಂಖ್ಯೆಗಳಾಗಿದ್ದು, Q > 0 ಆ್ಯಂಡ್ S > 0. ಅಂದರೆ ಛೇದಸ್ಥಾನದಲ್ಲಿರುವಂಥ Q ಮತ್ತು S ದ ಬೆಲೆ ಯಾವುದೇ ಕಾರಣಕ್ಕೂ 0 ಇರಬಾರದು. ಇಲ್ಲಿ ನೋಡ್ರಿ, P/Q = R/S ಇದ್ದರೆ ಇಲ್ಲಿ ಕತ್ರಿ ಗುಣಾಕಾರ ಮಾಡಿದೆವು. P × S ಏನಾಗ್ತದೆ? Q × R ಆಗ್ತದೆ. ಅದನ್ನ ಎಲ್ಲಿಟ್ಟಾನ? P × S ಬೆಲೆ ಎಷ್ಟು ಬರ್ತದೆ? ಇಲ್ಲಿ 4 3 12 ಬತ್ತು. ಇಲ್ಲಿನೂ ಸಹಿತ Q × R ಮಾಡೋಣ, 12 ಬತ್ತು. 2 6 12 ಇತ್ತು ಅಂದ್ರೆ ಎರಡು ಕಡೆ 12 ಬರ್ತಂದ್ರೆ ಅವಾಗ P × S = Q × R. ಕತ್ರಿ ಗುಣಾಕಾರ. ಮೊದಲನೇ ಸಂಖ್ಯೆದ ಕತ್ರಿ ಅಂಶ ಸ್ಥಾನಕ್ಕೆ, ಎರಡನೇ ಸಂಖ್ಯೆಯ ಛೇದಸ್ಥಾನಕ್ಕೆ ಗುಣಾಕಾರ ಮಾಡೋಕೆ ಎಷ್ಟು ಬರ್ತದೆ ಅಷ್ಟೇ ನಾವು ಇವೆರಡನ್ನು Q × R ಅನ್ನು ಗುಣಾಕಾರ ಮಾಡೋದು ಅಷ್ಟೇ ಬಂದೆ ಅಂದರೆ ಇವೆರಡೂ ಸಂಖ್ಯೆಗಳು ಸಮಾನ ಇರ್ತವೆ. P/Q ಮತ್ತು R/S ಇವೆರಡು ಸಮಾನ ಇರ್ತವೆ. ಇಲ್ಲಿ P × S > Q × R ಇದ್ದರೆ, ಅಂದರೆ P × S ಇದು ದೊಡ್ಡದು, ಅದಕ್ಕಿಂತ Q × R ಇದ್ದರೆ ಆ ವೇಳೆಯಲ್ಲಿ P/Q > R/S. ಅಂದರೆ ಮೊದಲನೇ ಸಂಖ್ಯೆಯ ಗುಣಾಕಾರ ದೊಡ್ಡದು ಬತ್ತು. ಇಲ್ಲಿ ಕತ್ರಿ ಗುಣಾಕಾರ ಮಾಡಿದಾಕ್ರೆ ಇವೆರಡೂ ಸಂಖ್ಯೆ ಗುಣಾಕಾರ ದೊಡ್ಡದು ಬತ್ತು ಅಂದರೆ ಇದು ಮೊದಲನೇ ಸಂಖ್ಯೆನೇ ಏನಿರ್ತದೆ, ದೊಡ್ಡದಿರ್ತದೆ ಅರ್ಥ. ಇಲ್ಲಿ P × S < Q × R ಇದ್ದರೆ ಇಲ್ಲಿ ಅಂದಾಕ್ರೆ ಇವೆರಡೂ ಥರ ಗುಣಾಕಾರ ಮಾಡಿದೆವು ಅಂದರೆ P × S ಅದ ಗುಣಾಕಾರ ಮಾಡಿದೆವು ಅಂದ್ರೆ ಅದರ ಉತ್ತರ ಕಡಿಮೆ ಬತ್ತು. ಅದಕ್ಕಿಂತ Q × R ಗುಣಾಕಾರದಿಂದ ಕಡಿಮೆ ಬರ್ತದೆ, ಅವಾಗ ಮೊದಲೇ ಸಂಖ್ಯೆ ಸಣ್ಣದಿರ್ತದೆ. ಈ ರೀತಿಯಾಗಿದ್ದು ಒಂದಕ್ಕೊಂದು ಕ್ರಮ ಸಂಬಂಧ ಇದೆ. ಇನ್ನು ಪರಿಮೇಯ ಸಂಖ್ಯೆಗಳ ಗುಣಧರ್ಮಗಳು, ಪ್ರಾಪರ್ಟೀಸ್ ಆಫ್ ರೇಷನಲ್ ನಂಬರ್ಸ್. ಪರಿಮೇಯ ಸಂಖ್ಯೆಗಳ ಗುಣಧರ್ಮಗಳು. ಇಲ್ಲಿ A
ಬಿ ಸಿ ಇವು ಪರಿಮೇಯ ಸಂಖ್ಯೆಗಳಿವೆ ಎಂದು ತಿಳಿಯೋಣ. ಅದರ ಗುಣಧರ್ಮ ಒಂದೇದು ನೋಡು, ಕ್ರಮನಿರಪೇಕ್ಷತೆ. ಅದಕ್ಕೆ ಕ್ರಮನಿರಪೇಕ್ಷತೆಗೆ ಬೇರೀಜಿನ ಗುಣಧರ್ಮ ನೋಡೋಣ, ಕ್ರಮನಿರಪೇಕ್ಷತೆಗೆ ಗುಣಾಕಾರದ ಗುಣಧರ್ಮ ನೋಡೋಣ. ಒಂದು ವೇಳೆ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ಬಿ ಪ್ಲಸ್ ಎ ಇರುತ್ತದೆ ಅಂದರೆ ಎ ಪ್ಲಸ್ ಬಿದ ಉತ್ತರ ಎಷ್ಟು ಬರ್ತದೆ ಅಷ್ಟೇ ಬಿ ಪ್ಲಸ್ ಎದು ಬರ್ತದೆ. 2 + 3 ಅಂದರೂ ಅಷ್ಟೇ, 3 + 2 ಅಂದರೂ ಅಷ್ಟೇ. ಅದಕ್ಕೆ ಈಸ್ ಈಕ್ವಲ್ ಟು ಇದು ಕ್ರಮ ನಿರಪೇಕ್ಷತೆ. ಗುಣಾಕಾರ ಅದೇ ರೀತಿಯಾಗಿ ಎ ಇಂಟು ಬಿ ಈಸ್ ಈಕ್ವಲ್ ಟು ಬಿ ಇಂಟು ಎ. 4 × 3 ಅಂದರೂ ಅಷ್ಟೇ, 3 × 4 ಅಂದರೂ ಅಷ್ಟೇ. ಅದಕ್ಕೆ ಈಸ್ ಈಕ್ವಲ್ ಟು. ಇನ್ನು ಸಹಚರ್ಯತೆ ಎರಡನೇದು, ಎ ಪ್ಲಸ್ ಬಿ ಇವೆರಡೂ ಕೂಡಿಸಿ ಆ ಬಂದ ಉತ್ತರಕ್ಕೆ ಸಿಯನ್ನು ಕೂಡಿಸಿದೆವಂದ್ರೆ ಎಷ್ಟು ಬರ್ತದೆ ಅಷ್ಟೇ. ನಾವು ಇವೆರಡು ಕೂಡಿಸಿ ಬಿ ಪ್ಲಸ್ ಸಿಯನ್ನು ಕೂಡಿಸಿ ಅದಕ್ಕೆ ಪ್ಲಸ್ ಎ ಮಾಡಿದ್ರು ಸಹಿತ ಅದು ಉತ್ತರ ಸಹಿತ ಅಷ್ಟೇ ಬರ್ತದೆ, ಏನೂ ಸಂಬಂಧ ಇಲ್ಲ ಅದು. ಇನ್ನು ಎ ಇಂಟು ಬಿ ಇಂಟು ಸಿ, ಬಿ ಇಂಟು ಸಿ ಮೊದಲು ಗುಣಾಕಾರ ಮಾಡಿ ಆ ಬಂದ ಉತ್ತರಕ್ಕೆ ಎದು ಗುಣಾಕಾರ ಮಾಡಿದ್ರೆ ಎಷ್ಟು ಬರ್ತದೆ ಅಷ್ಟೇ. ಎ ಇಂಟು ಬಿ ಗುಣಾಕಾರ ಮಾಡಿ ಆ ಬಂದ ಉತ್ತರಕ್ಕೆ ಸಿಯನ್ನು ಗುಣಾಕಾರ ಮಾಡಿದ್ರು ಸಹಿತ ಇವು ಮೂರುದ್ರದ್ದು ಎಷ್ಟು ಉತ್ತರ ಬರ್ತವೆ ಅದೇ ಉತ್ತರ ಇಲ್ಲಿಯೂ ಸಹಿತ ಬರ್ತದೆ. ಅಂದರೆ ಎಡಬದಿ ಈಸ್ ಈಕ್ವಲ್ ಟು ಬಲಬದಿ ಆಗ್ತದೆ. ಇನ್ನು ಅವಿಕಾರಕ, ಅವಿಕಾರಕ ಅಂದರೆ ನಾಶವಾಗುವುದಿಲ್ಲ. ಮೂಲ ಸಂಖ್ಯೆ ವಿಕಾರ ಅಂದರೆ ನಾಶ, ಅವಿಕಾರಕ ಅಂದರೆ ನಾಶವಾಗಲಾರದು. ಇಲ್ಲಿ ಎ ಪ್ಲಸ್ 0 ಈಸ್ ಈಕ್ವಲ್ ಟು 0 ಪ್ಲಸ್ ಎ. ಎದಲ್ಲಿ 0ವನ್ನು ಕೂಡಿಸಿದೆವಂದ್ರೆ ಏನೇ ಬರುವುದು, 0ದಲ್ಲಿ ಎ ಕೂಡಿಸಿದ್ರು ಏನೇ ಬರುವುದು. ಅಂದರೆ ಎ ಇದು ನಾಶ ಆಗಂಗಿಲ್ಲ, ಅದೇ ಉಳಿತದೆ, ಅವಿಕಾರಕ ಮೊದಲೇ. ಇಲ್ಲಿನೂ ಅದೇ ಎ ಇಂಟು 1 ಈಸ್ ಈಕ್ವಲ್ ಟು 1 ಇಂಟು ಎ ಈಸ್ ಈಕ್ವಲ್ ಟು ಎ. ಅಂದರೆ 2 ಎ ಒಂದಲೇ ಏನೇ ಆಗೋದು, 2 × 1 = 2, 6 × 1 = 6, 5 × 1 = 5. ಆ ರೀತಿಯಾಗಿ ಈ ಮೂಲ ಸಂಖ್ಯೆ ಎ ಇದು ಅವಿಕಾರಕ ಹೋಗುವುದಿಲ್ಲ ಅಂತ. ಇನ್ನು ವ್ಯಸ್ತ, ಎರಡು ವಿರುದ್ಧ ಸಂಖ್ಯೆಗಳಾದ್ರೆ ವ್ಯಸ್ತ ಇರ್ತವೆ. ಎ ಪ್ಲಸ್ ಮೈನಸ್ ಎ, ಎಕ್ಕೆ ಮೈನಸ್ ಎವನ್ನು ಬೇರೀಸ್ ಮಾಡಿದೆವಂದ್ರೆ ಆವಾಗ ಶೂನ್ಯ ಬರ್ತದೆ. ವಿರುದ್ಧ ಸಂಖ್ಯೆಗಳ ಬೇರೀಸು, ವಿರುದ್ಧ ಸಂಖ್ಯೆಗಳ ವ್ಯಸ್ತ ಅಥವಾ ವಿರುದ್ಧ ಸಂಖ್ಯೆಗಳ ಬೇರೀಸ್ ಮಾಡಿದೆವಂದ್ರೆ ಅದರ ಉತ್ತರ 0 ಬರುತ್ತದೆ. ಇಲ್ಲಿ ಎದ ವ್ಯಸ್ತ ಸಂಖ್ಯೆ 1/a, ಎದ ವ್ಯಸ್ತ ಸಂಖ್ಯೆ ಗುಣಾಕಾರ ಮಾಡಕ್ರೆ 1/a ಅಂದಾಕ್ರೆ ಏಕೆ ಎ ಹೋಗ್ತದೆ 1 ಉಳಿತದ. ಇಲ್ಲಿ ಎ ಈಸ್ ನಾಟ್ ಈಕ್ವಲ್ ಟು 0, ಇಲ್ಲಿ 0 ಬಿಟ್ಟು ಮತ್ತೊಂದು ಸಂಖ್ಯೆ ಇರಬೇಕು, ಅವಾಗ ಇಲ್ಲಿ 0 ಬರ್ತದೆ. ಇದು ವ್ಯಸ್ತ ಸಂಖ್ಯೆಯ ಗುಣಾಕಾರ. ಇನ್ನು ಯಾವುದೇ ಪರಿಮೇಯ ಸಂಖ್ಯೆಗಳ ದಶಾಂಶ ಪೂರ್ಣಾಂಕ ರೂಪಗಳು ಖಂಡಿತ ಅಥವಾ ಅಖಂಡ ಆವರ್ತಿ ಇರುತ್ತವೆ ತಾನೆ. ಯಾವುದೇ ಪರಿಮೇಯ ಸಂಖ್ಯೆಯನ್ನು ದಶಾಂಶ ರೂಪದಲ್ಲಿ ನಾವು ಬರೆಯಲು ಹೋದಾಗ ಅದು ಖಂಡಿತರೇ ಬಂದಿರ್ತದೆ ಅಥವಾ ಅಖಂಡ ಆವರ್ತಿಯರೇ ಇರ್ತದೆ. ಇಲ್ಲಿ ಖಂಡಿತ ರೂಪ ನೋಡ್ರಿ, 2/5 ಈಸ್ ಈಕ್ವಲ್ ಟು 0.4. ಅಂದರೆ 2/5 ಮಾಡಿದೆವಂದ್ರೆ 0.4 ಬರ್ತದೆ. ಅಂದರೆ ಇಲ್ಲಿಗೆ 0.4ಗೆ ಏನಾಗ್ತದಪ್ಪ ಅಂದ್ರೆ ಶೇಷ ಶೂನ್ಯ ಬಂದಿರ್ತದೆ, ಭಾಗಾಕಾರ 0.4 ಬರ್ತದೆ. ಶೇಷ ಶೂನ್ಯ ಬರ್ತಂದ್ರೆ ಇದು ಖಂಡಿತ ರೂಪ. ಇಲ್ಲಿ -7/64, 7/64 ಮಾಡಿದೆವಂದ್ರೆ ಸಹಿತ ಇಲ್ಲಿ ತನಕ ಮಾಡ್ಕೋತ ಬಂದು ಇಲ್ಲಿ ಬಂದು ಶೇಷ ಶೂನ್ಯ ಬರ್ತದೆ. ಅಂದರೆ -0.109375 ಇಲ್ಲಿ ಬರೋಣ ಶೇಷ ಶೂನ್ಯ ಬರ್ತದೆ ಭಾಗಾಕಾರ ಮಾಡಿದ ನಂತರ. ಇದು ಸಹಿತ ಖಂಡಿತ ರೂಪ, ಅಲ್ಲಿಗೆ ಮುಗಿಯೋದಕ್ಕೆ ಖಂಡಿತ ಅಂತಾರೆ. ಅದೇ ರೀತಿಯಾಗಿ ಇಲ್ಲಿನೂ 101 ಅಂದರೆ 101/8 ಮಾಡಿದೆ ಅಂದರೆ ಅದರ ಭಾಗಾಕಾರ ಮಾಡಿದಾಗೂ ಸಹಿತ ಏನಾಗ್ತದೆ ಅಂದರೆ ಶೇಷ ಶೂನ್ಯ ಬರ್ತದೆ. 12.625ಕ್ಕೆ ಶೇಷ ಶೂನ್ಯ ಬರ್ತದೆ. ಅದಕ್ಕೆ ಖಂಡಿತ ರೂಪ ಅಂಥೇಳಿ ನಾವು ಕರಿತೀವಿ. ಇನ್ನು ಅಖಂಡ ಆವರ್ತ ರೂಪದಲ್ಲಿ, ಅಖಂಡ ಆವರ್ತ ರೂಪ ಯಾವುದಕ್ಕೆ ನಾವು ಅಖಂಡ ಆವರ್ತ ರೂಪ ಅಂತ ಕರಿತೀವಿ ಅಂದರೆ 17/36 ಅದು, 17/36 ಅದ. ಈ 17/36 ನಾವು ಮಾಡ್ಲಿಕ್ಕೆ ಹೋದೆವಂದ್ರೆ ಭಾಗಾಕಾರ ಮಾಡ್ಲಿಕ್ಕೆ ಹೋದೆವಂದ್ರೆ 0.47 ಬಂದು ಮುಂದೆ 2 ಇದೇ ರೀತಿ ಕಂಟಿನ್ಯೂ ಬರ್ತದೆ. ಅದಕ್ಕೆ ಅಖಂಡವಾಗಿ ಅಂದರೆ ಮುಗಿಯದೆ ಆವರ್ತವಾಗಿ ಬರುವುದು, ಮರಳಿ ಬರುವುದಕ್ಕೆ ಆವರ್ತ ಅಂತ ಕರೀತಾರೆ. ಇಲ್ಲಿ ಯಾವ ಸಂಖ್ಯೆ ಮರಳಿ ಬಂದದ್ರೆ 2 ಈ ಸಂಖ್ಯೆ ಮರಳಿ ಬಂದದ. ಅದಕ್ಕೆ ಇದನ್ನು 0.472 ಮಾಡಿ 2ರ ಮೇಲೆ ಒಂದು ಟಿಕ್ ಅಥವಾ 2 ಮೇಲೆ ಒಂದು ಗೆರೆಯನ್ನು ಅಡ್ಡ ಗೆರೆಯನ್ನು ಕೊಟ್ಟರು ಸಹಿತ ನಡೀತದೆ. 2 ಮೇಲೆ ಒಂದು ಸಣ್ಣ ಅಡ್ಡ ಗೆರೆಯನ್ನು ಕೊಡೋದು ಅಂದರೆ ಆ ಮೇಲೆ ಅಡ್ಡ ಗೆರೆಯನ್ನು ಕೊಟ್ಟರೆ ಅರ್ಥ ಏನಪ್ಪ ಅಂದರೆ 2 ಮರಳಿ ಬರ್ತದೆ ಅಂತೇಳಿ ಅರ್ಥ. ಇದು ಅಖಂಡ ಆವರ್ತ ರೂಪ. ಅದೇ ರೀತಿಯಾಗಿ 33/26 ಮಾಡಿದೆವಂದರೆ ಏನು ಬರ್ತದೆ ಉತ್ತರ 1.2692307692307 ಇಲ್ಲಿ ಹಿಡಿದು 1.2692307 2692307 ಆಗನ ಮತ್ತು
69 ನಡು ಬರ್ತದೆ ಖರೆ ಮತ್ತು 2307 ಈ ರೀತಿಯಾಗಿ ಮತ್ತು 2690307 692307 692307 ಇಲ್ಲಿ ಅದು ನೋಡಿ 692307 ಅದು ಅಷ್ಟೆಲ್ಲ ಸಂಖ್ಯೆ ಮರಳಿ ಬರ್ತದೆ. ಆ ಎಷ್ಟು ಸಂಖ್ಯೆ ಮರಳಿ ಬರ್ತದೆ ಅಷ್ಟೆಲ್ಲದ್ರ ಮೇಗಿನ ಏನು ಮಾಡೋದು ಅಡ್ಡಗೆರೆಯನ್ನು ಹೊಡೆದು. ಈ ಮೇಲೆ ಅಡ್ಡಗೆರೆ ಹೊಡೆಯೋದರ ಅರ್ಥ ಏನಪ್ಪ ಅಂದ್ರೆ ಅದೇ ಸಂಖ್ಯೆ ಮರಳಿ ಬರ್ತದೆ. ಹಿಂಗೆ ಅಡ್ಡಗೆರೆ ಹೊಡೆದದ್ದು ಕಾಣಿಸ್ತಂದ್ರೆ ಅದು ಪರಿಮೇಯ ಸಂಖ್ಯೆ ಅಂತೇಳಿ ನಮಗೆ ಗೊತ್ತಾಗ್ತದೆ. ಇಲ್ಲಿನೂ ಸಹಿತ 513 ಅದೇ ಸಂಖ್ಯೆ ಮರಳಿ ಬರ್ತದೆ. ಈ ರೀತಿಯಾಗಿ ಬರೋದಕ್ಕೆ ಅಖಂಡ ಆವರ್ತ ರೂಪ ಅಂಥೇಳಿ ಕರೀತಾರೆ. ಇನ್ನು ಅಖಂಡ ಆವರ್ತ ದಶಾಂಶ ರೂಪದಲ್ಲಿಯ ಪರಿಮೇಯ ಸಂಖ್ಯೆಯನ್ನು P/Q ರೂಪದಲ್ಲಿ ಬರೆಯಿರಿ ಅಂತಾನೆ. ಅಖಂಡ ಆವರ್ತ ರೂಪದಲ್ಲಿಯ ಪರಿಮೇಯ ಸಂಖ್ಯೆಯನ್ನು P/Q ರೂಪದಲ್ಲಿ ಬರೆಯಿರಿ ಅಂತಾನೆ. ಅದರ ಒಂದನೇದು ಕೊಡ್ತಾನೆ ಉದಾಹರಣೆ ಒಂದೆಂದು ಅದೇ ಪುಸ್ತಕದಾಗ ಪೇಜ್ ನಂಬರ್ 20 ಮೇಲಿಂದು ಒಂದನೇ ಉದಾಹರಣೆ ನೋಡ್ರಿ. 0.777 ಮುಂದೆ ಟಿಕ್ ಅಂದ್ರೆ ಹಂಗೆ 777 ಕಂಟಿನ್ಯೂ ಆಗ್ತದೆ. ಈ ಆವರ್ತ ದಶಾಂಶ ಅಪೂರ್ಣಾಂಕವನ್ನು P/Q ರೂಪದಲ್ಲಿ ಬರೆಯಿರಿ. ಅದು ಈ ಆವರ್ತ ದಶಾಂಶ ಅಪೂರ್ಣಾಂಕವನ್ನು P/Q ರೂಪದಲ್ಲಿ ಬರೆಯಿರಿ ಅಂದಾಕ್ರೆ ಮೊದಲು ನಾವು x = 0.7777 ಈ ರೀತಿಯಾಗಿ ನಾವು ಇಟ್ಟುಕೊಳ್ಳೋದು. ಅಂದರೆ 0.777 ಎಕ್ಸ್ ಎಂದು ತಿಳಿಯುವುದು. ಅದನ್ನೇ ನಾವು ಹೆಂಗೆ ಬರಿತೀವಿ =0.7 ಯಾವ ಸಂಖ್ಯೆ ಮರಳಿ ಬರ್ತದೆ ಅದನ್ನು ಅದೇ ಸಂಖ್ಯೆ ಎರಡು ಸಂಖ್ಯೆ ಮರಳಿ ಬರ್ತಿತ್ತಂದ್ರೆ ಎರಡು ಸಂಖ್ಯೆ ಮೇಲೆ ಅಡ್ಡಗೆರೆ ಹೊಡೆಯೋದು. ಒಂದು ಸಂಖ್ಯೆ ಮರಳಿ ಬರುತ್ತಿದ್ದರೆ ಒಂದು ಸಂಖ್ಯೆ ಮೇಲೆ ಅಡ್ಡಗೆರೆಯನ್ನು ಹೊಡೆಯೋದು. ಇಲ್ಲಿ 7 ಇದು ಒಂದೇ ಸಂಖ್ಯೆ ಮರಳಿ ಬರೋದ್ರಿಂದ 7ರ ಮೇಲೆ ಇಲ್ಲಿ ಅಡ್ಡಗೆರೆಯನ್ನು ಮ್ಯಾಗ ಹೊಡೆದ ಎಂದು ತಿಳಿಯುವ. x = 0.7 ಬಾರ್ ಬಾರ್ ಹತ್ತರ ಅಥವಾ ಅಡ್ಡಗೆರೆ ಎಂದು ತಿಳಿಯುವ. ಆದ್ದರಿಂದ x = 0.7 ಬಾರ್ ಇದನ್ನು ವಿಧಾನ 1 ಅಂತೀನಿ. ಇನ್ನು ಈ ಏನು ವಿಧಾನ 1 ಅದಲ್ಲ ಅದಕ್ಕೆ ಎರಡೂ ಬದಿಗೆ 10ರಿಂದ ಗುಣಿಸಲಾಗಿ ಇದಕ್ಕೆ ಎರಡೂ ಬದಿಗೆ 10ರಿಂದ ಗುಣಿಸ್ತೀನಿ. ಎಕ್ಸ್ ಇದ್ದದ್ದು ಏನಾಗ್ತದೆ 10 × x ಆಗ್ತದೆ = 0.7 ಗುಂಡ್ಲೆ 10 ಆಗ್ತದೆ. 0.7 ಗುಂಡ್ಲೆ 10 ಆಗ್ತದೆ. 10 ಗುಂಡ್ಲೆ x ಅಂದರೆ 10x = 0.7 ಗುಂಡ್ಲೆ 10 ಮಾಡೋಣ ಒಂದು ಪಾಯಿಂಟ್ ಮುಂದೆ ಸರಿತದೆ 7 ಪಾಯಿಂಟ್ ಆಗ್ತದೆ. ಅಂದರೆ 7.7 ಮತ್ತು ಯಾಕೆ 7 ಇಟ್ಟು ಅಂದರೆ 7 ಗೆರೆ ಹೊಡೆದ್ರೆ 7 ಹಾಗೆ ಐತೆ ಅರ್ಥ. ಅದಕ್ಕೆ 7.7 ಆಗ್ತದೆ. ಇದು 7.7 ಆಗ್ತದೆ. ಇನ್ನು ಸಮೀಕರಣ 2ರಲ್ಲಿ ಸಮೀಕರಣ 1 ಕಳೆಯಲಾಗಿ ಈ ಸಮೀಕರಣ ಈ 2ರಲ್ಲಿ 1 ಕಳಿತೀನಿ. 2 ಏನದ 10x ಅದ ಎಡಬದಿದು, ಇಲ್ಲಿ ಎಡಬದಿದು x ಅದ ಅಂದರೆ 10x - x = ಎರಡನೇ ಸಮೀಕರಣದಾಗ ಬಲಬದಿ 7.7 ಐತಿ ಮೈನಸ್ ಮೊದಲನೇ ಸಮೀಕರಣದ ಬಲಬದಿ 0.7 ಅದ ಅದನ್ನು ಕಳಿತೀನಿ. 10xದಾಗ 1x ಹೋದರೆ 9x ಆಯಿತು = 7.7ದಾಗ 0.7 ಕಳೀರಿ ಬರೀ 7 ಬರ್ತದೆ. therefore x = 7/9 ಈ ಕಡೆ ಬರನೇದು ಭಾಗಿಲೆ ಆಗ್ತದೆ 7/9 ಅಂದ್ರೆ ಇದು ಏನಾಯಿತು P/Q ರೂಪದಲ್ಲಿ ಆಯಿತು. ಇದೇನಾಯಿತು 7/9 ಅಂದ್ರೆ P/Q ರೂಪದಲ್ಲಿ ಆಯಿತು. ಎದರದ್ದು P/Q ರೂಪದಲ್ಲಿ ಆಯಿತು 0.777. ಆದ್ದರಿಂದ 0.777 ಟಿಕ್ ಅನ್ನೋದು = 7/9 ಅಂಥೇಳಿ ಬರೆಯೋದು. ಇನ್ನು ಎರಡನೇ ಉದಾಹರಣೆ ನೋಡ್ರಿ. 7.529 ಏನೈತಿ ಈ ಆವರ್ತಿ ದಶಾಂಶ ಅಪೂರ್ಣಾಂಕವನ್ನು P/Q ರೂಪದಲ್ಲಿ ಬರೆಯಿರಿ. ಅದು ಇಲ್ಲಿ ನಾವು ನೋಡಬೇಕು ಎಷ್ಟು ಸಂಖ್ಯೆಗಳು ಮರಳಿ ಬಂದಿವೆ. 3 ಸಂಖ್ಯೆಗಳು ಮರಳಿ ಬಂದಿವೆ. 529 ಈ ರೀತಿಯಾಗಿ ಈ 529 ಸಂಖ್ಯೆ ಮರಳಿ ಬಂದಿದೆ. ಅದನ್ನು ಮೊದಲು x = ಬರೆಯೋದು 7.529 ಮುಂದೆ ಡ್ಯಾಶ್ ಈ ರೀತಿಯಾಗಿ ಬರೆದೀವಿ. ಅದನ್ನೇ ಯಾವ ರೂಪದಲ್ಲಿ ಬರ್ತದೆ x = 7.529 ಎಂದು ತಿಳಿಯುವ. ಯಾವ 3 ಸಂಖ್ಯೆ ಮರಳಿ ಬಂದ 3 ಸಂಖ್ಯೆ ಮೇಲೆ ಅಡ್ಡಗೆರೆಯನ್ನು ಪಡೆಯೋದು 529 ಅಂತೇಳಿ. therefore x = 7.529 ಮೇಲೆ 3 ಗೆರೆ ಹೊಡೆದೆವು. ಇದಕ್ಕೆ ವಿಧಾನ 1 ಅಂದೀವಿ. ಇನ್ನು ಈ ವಿಧಾನ 1ಕ್ಕೆ 1000ರಿಂದ ಗುಣಿಸಲಾಗಿ ಇಲ್ಲಿ ಏನು ಮಾಡಿದೆ ನಾವು 10ರಿಂದ ಗುಣಿಸಿದ್ದೇವೆ. ಇದಕ್ಕಿಂತ ಮೊದಲಿನ ಉದಾಹರಣೆಯಲ್ಲಿ 10ರಿಂದ ಗುಣಿಸಿದ್ದೇವೆ. ಇಲ್ಲಿ 1000ರಿಂದ ಗುಣಿಸೋದು ಯಾಕಂದ್ರೆ ಈ ದಶಾಂಶ ಚಿಹ್ನೆ ಮುಂದೆ ಎಷ್ಟು ಸಂಖ್ಯೆಗಳಿವೆ ಆ ಎಲ್ಲ ಸಂಖ್ಯೆಗಳು ದಾಟಿ ಪಾಯಿಂಟ್ ಬರಬೇಕು. ಇಲ್ಲಿ 3 ಸಂಖ್ಯೆಗಳಿವೆ
ಏಕಕ ದಶಕ ಶತಕ ಇಲ್ಲಿ 3 ಸಂಖ್ಯೆಗಳಿವೆ. ಈ 3 ಸಂಖ್ಯೆಗಳನ್ನ ದಾಟಿ ಬರಬೇಕಾದ್ರೆ 1000ಲೆ ಗುಣಾಕಾರವನ್ನು ಮಾಡಿದಾಗ ಪಾಯಿಂಟ್ ಇಲ್ಲಿ 9 ಮುಂದೆ ಬರ್ತದೆ. ಹೌದು. ಈ ರೀತಿಯಾಗಿ ಇಲ್ಲಿ ಸಮೀಕರಣ ಒಂದಕ್ಕೆ 1000ದಿಂದ ಗುಣಿಸಲಾಗಿ ಇಲ್ಲಿ ಎಕ್ಸ್ ಅದ 1000 ಇಂಟು ಎಕ್ಸ್ ಈಸ್ ಈಕ್ವಲ್ ಟು 7.529 ಅಂದರೆ 7.529 ಮೇಲೆ ಅಡ್ಡಗಿರಿ ಗುಣಿಲೆ 1000 ಎರಡು ಕಡೆ 1000ಲೆ ಗುಣಾಕಾರ ಮಾಡಿದ್ವಿ ಅಂದರೆ ಇಲ್ಲಿ 1000 ಇಂಟು ಎಕ್ಸ್ ಅಂದರೆ 1000 ಎಕ್ಸ್ ಈಸ್ ಈಕ್ವಲ್ ಟು 7.529 ಆಗ್ತದೆ. ಇದ್ರ 7 ಪಾಯಿಂಟ್ ಮುಂದಿನ ಪಾಯಿಂಟ್ ಒಮ್ಮೆ ಹೋಗಿ ಎಲ್ಲಿ ಬರ್ತದೆ 529 ಪಾಯಿಂಟ್ ಮುಂದೆ 00 ಇರಂಗಿಲ್ಲ. ಯಾಕಂದ್ರೆ ಇದ್ರ ಅರ್ಥ ಏನು ಇನ್ನೂ ಹಾಗೆ ಅದ 529 ಐತಿ. ನಾನು ಮುಂದೆ ಪಾಯಿಂಟ್ 529 ಆಗ್ತದೆ. 10ರಲ್ಲೇ ಗುಣಾಕಾರ ಮಾಡಿದ್ರೆ 1 ಪಾಯಿಂಟ್ ಸರಿತದೆ. 100ರಲ್ಲೇ ಗುಣಾಕಾರ ಮಾಡಿದ್ರೆ 2 ಪಾಯಿಂಟ್ ಸರಿತದೆ. ಹೌದು. 1000ರಲ್ಲೇ ಗುಣಾಕಾರ ಮಾಡಿದ್ರೆ 3 ಪಾಯಿಂಟ್ ಬಲಕ್ಕೆ ಸರಿತಿರ್ತದೆ. ಅದಕ್ಕೆ 3 ಪಾಯಿಂಟನ್ನು ಸರಿಸಿ ಹೊರಗೆ ಬರೋ ಸಲಮೆ 1000ರಲ್ಲೇ ಗುಣಾಕಾರವನ್ನು ಇದನ್ನು ಮಾಡಿದ್ದೇವೆ. ಈ ಸಮೀಕರಣ 2ರಲ್ಲಿ ಸಮೀಕರಣ 1ನ್ನು ಕಳೆಯಲಾಗಿ 1ನ್ನು ಕಳೆದು 1000 ಎಕ್ಸ್ದ 1 ಎಕ್ಸ್ ಹೋಯ್ತು ಇಟ್ಕೋತೀನಿ ಪೈಲ 1000 ಎಕ್ಸ್ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು 7.529 ಇದು ಎರಡನೇ ಸಮೀಕರಣ ಅದ. ಅದರ ಒಂದನೇ ಸಮೀಕರಣದಾಗ 7.529 ಇದನ್ನು ಕಳೆದೇ ಅಂದ್ರೆ ಆಗ್ತದೆ. 1000 ಎಕ್ಸ್ದ 1 ಎಕ್ಸ್ ಹೋಯ್ತು ಅಂದ್ರೆ 999 ಎಕ್ಸ್ ಬರ್ತದೆ ಈಸ್ ಈಕ್ವಲ್ ಟು 7522.0 ಬಂದಿರ್ತದೆ ಅಂದರೆ 7522 ಆಯಿತು. ದೇರ್ ಫೋರ್ ಎಕ್ಸ್ ಈಸ್ ಈಕ್ವಲ್ ಟು ಈ ಬದಿಗೆ 7522 ಹಾಗೆ ಇಟ್ನಿ ಎಕ್ಸಕ್ಕೆ ಇದು ಗುಣಾಕಾರದ ಈ ಕಡೆ ಬರೋ ಭಾಗಾಕಾರ ಆಗ್ತದೆ 999 ಆಗ್ತದೆ. ದೇರ್ ಫೋರ್ 7.529 ಏನು ಬಾರ್ ಅದ ಅದರದ್ದು ಪಿ ಅಪಾನ್ ಕ್ಯೂ ರೂಪದಲ್ಲಿ ಬರಿಂದ 75222/999 ಈ ರೀತಿಯಾಗಿ ಪಿ ಅಪಾನ್ ಕ್ಯೂ ರೂಪದಲ್ಲಿ ಇದು ದೊರೀತದೆ. ಇದು ಆಗೋಣ ಉದಾಹರಣೆ ಸಂಗ್ರಹ 2.1ದಲ್ಲಿ ಇದನ್ನೇ ಪಿ ಅಪಾನ್ ಕ್ಯೂ ರೂಪದಲ್ಲಿ ದೊರೆಯುವುದೇನೈತಿ ಅದ್ರಾಗ 3ನೇ ಪ್ರಶ್ನೆಯೊಳಗೆ 2ನೇ ಉದಾಹರಣೆಯನ್ನು ನಿಮಗನ ಬಿಡಿಸಿ ತೋರಿಸಿನಿ. ಅದೇ ರೀತಿಯಾಗಿ ಉಳಿದನ್ನು ನೀವು ಬಿಡಿಸೋದದ. ಕೆಳಗಿನ ಸಂಖ್ಯೆಗಳನ್ನು ಪಿ ಅಪಾನ್ ಕ್ಯೂ ರೂಪದಲ್ಲಿ ಬರೆಯಿರಿ ಅದ. ಕೆಳಗಿನ ಸಂಖ್ಯೆಗಳನ್ನು ಪಿ ಅಪಾನ್ ಕ್ಯೂ ರೂಪದಲ್ಲಿ ಬರೆಯಿರಿ ಅದ ಅಂದಾಕ ನೋಡ್ರಿ. ಅದ್ರಾಗ 2ನೇದು ಬಿಡಿಸಿ ತೋರಿಸಿನಿ 0.37 ಅದ. ಇದಕ್ಕಿಂತ ಮೊದಲು ಯಾವ ರೀತಿಯಾಗಿ ಬಿಡಿಸಿದ್ದೇವೆ ಅದೇ ರೀತಿಯಾಗಿ ಇದನ್ನು ಸಹಿತ ಬಿಡಿಸುವುದಿದೆ. ಎಕ್ಸ್ ಈಸ್ ಈಕ್ವಲ್ ಟು 0.37 ಎಂದು ತಿಳಿಯುವ 0.37 ಮ್ಯಾಗ 2 ಗೆರೆ ಅದ ಎಂದು ತಿಳಿದೇವಿ. ದೇರ್ಫೋರ್ ಎಕ್ಸ್ ಈಸ್ ಈಕ್ವಲ್ ಟು 0.37 ಇದಕ್ಕೆ ವಿಧಾನ 1 ಅಂತೀನಿ. ಈ ಸಮೀಕರಣ 1ಕ್ಕೆ 100ರಿಂದ ಗುಣಿಸಲಾಗಿ ಅಥವಾ ವಿಧಾನ 1ಕ್ಕೆ 100ರಿಂದ ಗುಣಿಸಲಾಗಿ. ಇಲ್ಲಿ 100ರಿಂದ ಯಾಕೆ ಗುಣಿಸಿದೇವೆ ಅಂದರೆ 37 ಸಂಖ್ಯೆ ಮರಳಿ ಬಂದದ. 37 ಸಂಖ್ಯೆ 2 ಬಂದದ ಅಂದರೆ 2 ಸಂಖ್ಯೆ ಮರಳಿ ಬಂದವು. ಈ 2 ಸಂಖ್ಯೆಯನ್ನು ದಾಟಿ ನಮಗೆ ಪಾಯಿಂಟ್ ಬರಬೇಕು, ದಶಾಂಶ ಚಿಹ್ನೆ ಬರಬೇಕು. ಅದಕ್ಕೆ ನಾ 10ರಲ್ಲಿ ಗುಣಾಕಾರ ಮಾಡಿದ್ರೆ 1 ಪಾಯಿಂಟ್ ಮುಂದೆ ಬರ್ತದೆ, 100ರಲ್ಲಿ ಗುಣಾಕಾರ ಮಾಡಿದ್ರೆ 2 ಪಾಯಿಂಟ್ ಸರಿಸಿ ಬರ್ತದೆ. ಅದಕ್ಕೆ 100ರಿಂದ ಗುಣಿಸಲಾಗಿ ಈ ಮೊದಲೇ ವಿಧಾನಕ್ಕೆ 100 ಇಂಟು ಎಕ್ಸ್ ಆಯಿತು ಈಸ್ ಈಕ್ವಲ್ ಟು 100 ಗುಂಡ್ಲೆ 0.37 ಆಯಿತು. ಇದು 100 ಇಂಟು ಎಕ್ಸ್ ಅಂದರೆ 100 ಎಕ್ಸ್ ಈಸ್ ಈಕ್ವಲ್ ಟು 0.37 ಗುಂಡಿಲೆ 100 ಮಾಡಿದ್ರೆ 2 ಪಾಯಿಂಟ್ ಮುಂದೆ ಹೋಗಿ 37.37 ಆಗ್ತದೆ. ಯಾಕಂದ್ರೆ 37 ಬಾರ್ ಅಂದರೆ ಮುಂದೆ ಹಾಗೆ 37 ಇರ್ತದೆ. ಅದಕ್ಕೆ 37.37 ಆಯಿತು. ಇಲ್ಲಿ ಸಮೀಕರಣ 2ಕ್ಕೆ ಸಮೀಕರಣ 1ನ್ನು ಏನು ಮಾಡೋದು ಕಳೆಯುವುದು. ಸಮೀಕರಣ 2ಕ್ಕೆ ಸಮೀಕರಣ 1ನ್ನು ಕಳೆದಾಕ್ರೆ ಏನು ಬರ್ತದಪ್ಪ ಅಂದ್ರೆ ಸಮೀಕರಣ 2 100 ಎಕ್ಸ್ ಅದ, 1ನೇದು ಎಕ್ಸ್ ಅದ ಕಳೆದೇವಿ. ಇಲ್ಲಿ 2ನೇದಾಗ ಬಲಬದಿಗೆ 37.37 ಅದ. ಅದಾಗ 1ನೇದಾಗ 0.37 ಕಳೆದೇವಿ. ಇಲ್ಲಿ 1000 ಎಕ್ಸ್ ಅದ, 1 ಎಕ್ಸ್ ಅದ 99 ಎಕ್ಸ್ ಆಯಿತು ಈಸ್ ಈಕ್ವಲ್ ಟು ಇದು ಬರೀ 37 ಆಯಿತು. ಒಂದ್ರ ಕೆಳಗೆ ಒಂದಿಟ್ಟು ಕಳೆದು ನೋಡ್ರಿ. ಕಳೆಯುವ ವೇಳೆಯಲ್ಲಿ ಪಾಯಿಂಟದ ಕೆಳಗೆ ಪಾಯಿಂಟ್ ಇಟ್ಟು ಕಳಿಬೇಕು. ಬರೀ 37 ಬರ್ತದೆ. ದೇರ್ಫೋರ್ ಎಕ್ಸ್ ಈಸ್ ಈಕ್ವಲ್ ಟು 37/99. ಎಕ್ಸ್ ಅಂದರೆ ಏನಂದಿದೆ 0.37ಕ್ಕೆ ಎಕ್ಸ್ ಅಂದಿದ್ದೀವಿ. ಅದನ್ನು 0.37 ಈಸ್ ಈಕ್ವಲ್ ಟು 37/99. ಇದು ಏನಪ್ಪ ಅಂದರೆ ಪಿ ಅಪಾನ್ ಕ್ಯೂ ರೂಪದಲ್ಲಿ ಬರೆಯುವುದು. ಈ ರೀತಿಯಾಗಿ ನಾವು ಪಿ ಅಪಾನ್ ಕ್ಯೂ ರೂಪದಲ್ಲಿ ಬರೆಯುವುದು. ಇಲ್ಲಿ ಉದಾಹರಣೆ ಸಂಗ್ರಹ 2.1ರಲ್ಲಿ ಕೆಳಗಿನಲ್ಲಿ ಯಾವ ಪರಿಮೇಯ ಸಂಖ್ಯೆಗಳ ದಶಾಂಶ ರೂಪ ಖಂಡಿತ ಮತ್ತು ಯಾವ ಸಂಖ್ಯೆಗಳ ದಶಾಂಶ ರೂಪ ಅಖಂಡ ಆವರ್ತಿ ಇವೆ ಎಂಬುದನ್ನು ಬರೆಯಿರಿ ಅದು. ಖಂಡಿತ ಮತ್ತು ಅಖಂಡ ಆವರ್ತಿ ಇವೆ ಎಂಬುದನ್ನು ಬರೆಯಿರಿ ಅದು ಅಂದಾಕ್ರೆ
ಇವು ಎರಡು ಭಾಗಾಕಾರ ಮಾಡಬೇಕು. 13/5 ಭಾಗಾಕಾರ ಮಾಡೋದು. ಅದು ಶೇಷ ಶೂನ್ಯ ಬತ್ತಂದ್ರೆ ಖಂಡಿತ ಇದೆ ಅಂತ ಬರೀದು. ಶೇಷ ಶೂನ್ಯ ಬರದೆ ಅದೇ ಸಂಖ್ಯೆ ಮರಳಿ ಬರ್ತಿತ್ತಂದ್ರೆ ಅದಕ್ಕೆ ಅಖಂಡ ಆವರ್ತನೀಯ ಇದೆ ಅಂತೇಳಿ ಬರೀದು. ಈ ರೀತಿಯಾಗಿ 13/5, 2/11, 29/16 ಇವು ಭಾಗಾಕಾರ ಮಾಡಿ ನೋಡಿರಿ. ಶೇಷ ಶೂನ್ಯ ಬಂತು ಅಂದ್ರೆ ಖಂಡಿತ ಅನ್ನೋದು. ಶೇಷ ಶೂನ್ಯ ಬರದೆ ಅದೇ ಸಂಖ್ಯೆ ಮರಳಿ ಬರ್ತಿತ್ತಂದ್ರೆ ಅದು ಅಖಂಡ ಆವರ್ತನೀಯ ಇದೆ ಅಂತ ಬರೀದು. 4ನೇದು 5ದ್ದು ನಿಮಗಿಲ್ಲ, ಬರಿಬೇಡ್ರಿ. ಕೆಳಗಿನ ಪರಿಮೇಯ ಸಂಖ್ಯೆ ಒಂದು ದಶಾಂಶ ರೂಪದಲ್ಲಿ ಬರೆಯೋಣ. ದಶಾಂಶ ರೂಪ ಅಂದರೂ ಅದೇ ಅಖಂಡ ಆವರ್ತನೆ ಇದೆಯೋ ಇಲ್ಲೋ ಅಂದ್ರೆ ಬರೆಯಲಿ. ದಶಾಂಶ ರೂಪ ಅಂದ್ರೆ ಭಾಗಾಕಾರ ಮಾಡೋದು. 127/200 ಇದನ್ನು ಭಾಗಾಕಾರ ಮಾಡೋದು. 25/99 ಇದನ್ನು ಭಾಗಾಕಾರ ಮಾಡೋದು. 23/7 ಇದನ್ನು ಭಾಗಾಕಾರ ಮಾಡೋದು. ಭಾಗಾಕಾರ ಮಾಡಿ ಪಾಯಿಂಟ್ ಮುಂದೆ 2-3 ಸಂಖ್ಯೆ ತನಕ ಮಾಡಿಬಿಡ್ರಿ. ಶೂನ್ಯರ ಬರಲಿ ಬಿಡಲಿ. ಇನ್ನು ಕೆಳಗಿನ ಪರಿಮೇಯ ಸಂಖ್ಯೆಯನ್ನು P/Q ರೂಪದಲ್ಲಿ ಬರೆಯರೆಂದನ ಇದರಾಗಿ ಇದೊಂದು 2ನೇದು ಮಾಡಿ ತೋರಿಸಿನಿ. ಇದೇ ರೀತಿಯಾಗಿ 1ನೇದು ಮತ್ತು 3ನೇದು ಮಾಡಿಸ್ರಿ. 4, 5 ಇಲ್ಲ, ಇಲ್ಲಿನೂ ಸಹಿತ 2ನೇದ್ರೆ 4, 5 ನಿಮಗಿಲ್ಲ, 1ನೇದು ಸಹಿತ 4, 5 ನಿಮಗೆ ಇಲ್ಲ. ಅವಕ್ಕೆ ಸಸ್ಪೆನ್ಸಿಲ್ ರೌಂಡ್ ಹಾಕೀನಿ, ನೀವು ಸಹಿತ ರೌಂಡವನ್ನು ಹಾಕಿರಿ. ಈ ರೀತಿಯಾಗಿ ಇದನ್ನು ಬಿಡಿಸೋದು. ಇನ್ನು ಸಂಖ್ಯಾ ರೇಷೆಯ ಮೇಲೆ √2 ಮತ್ತು √3 ಯಾವ ರೀತಿಯಾಗಿ ತೆಗಿಬೇಕು ಅನ್ನೋದು ನಿಮಗೆ 8ನೇ ತರಗತಿಯಲ್ಲಿ ಬಂದಿದೆ. ಇದರ ವಿಡಿಯೋವನ್ನು ನಿಮಗೆ ಬಿಡ್ತೀನಿ. ಇಲ್ಲಿ ತೆಗೆದು ತೋರಿಸ್ಬೇಕಂದ್ರೆ ಸಸ್ಪೆನ್ಸಿಲ ಪಟ್ಟಿ ಎಲ್ಲ ಇಲ್ಲಿ ವ್ಯವಸ್ಥಿತ ಕೊಡುವುದಿಲ್ಲ. ಅದನ್ನು ನೋಡ್ರಿ, ನಂತರ ಒಂದು ವಿಡಿಯೋವನ್ನು ಬಿಡ್ತೀನಿ. ಇದಾದ ನಂತರ ಅಪರಿಮೇಯ ಮತ್ತು ವಾಸ್ತವ ಸಂಖ್ಯೆಗಳು ಅಂತೇಳಿ ಇರ್ರೇಷನಲ್ ಆ್ಯಂಡ್ ರಿಯಲ್ ನಂಬರ್ಸ್ ಅದ. ಇದು ಪೇಜ್ ನಂಬರ್ 22ರಲ್ಲಿ ಅದ. ಪೇಜ್ ನಂಬರ್ 22ದಾಗ ಅದನ್ನು ನೋಡ್ರಿ. √2 ಇದು ಅಪರಿಮೇಯ ಸಂಖ್ಯೆ ಇದೆ ಎಂದು ಸಿದ್ಧ ಮಾಡಿರಿ ಅದ. √2 ಇದು ಅಪರಿಮೇಯ ಸಂಖ್ಯೆ ಇದೆ ಎಂದು ಸಿದ್ಧ ಮಾಡಿರಿ ಅದ. ಅಂದಾಕ್ರೆ ಇದು ಪ್ರತ್ಯಕ್ಷ ರೀತಿಯಿಂದ ಸಿದ್ಧ ಮಾಡ್ಲಿಕ್ಕೆ ಬರುವುದಿಲ್ಲ. ಇದನ್ನು ಅಪ್ರತ್ಯಕ್ಷ ರೀತಿಯಿಂದ ಸಿದ್ಧ ಮಾಡೋದಾದ ಅಂದರೆ ಊಹಿಸುವುದದ. ಪೈಲ ಊಹಿಸಿ ನಮಗೆ ಸಿದ್ಧವನ್ನು ಮಾಡುವುದದ. ನೋಡ್ರಿ, √2 ಇದು ಪರಿಮೇಯ ಸಂಖ್ಯೆ ಇದೆ ಎಂದು ಊಹಿಸುವ. ಮೊದಲವ ಅಪರಿಮೇಯ ಸಂಖ್ಯೆ ಇದೆ ಎಂದು ಸಿದ್ಧ ಮಾಡಿದಾನ. ನಾವು ಏನನ್ನೋದು ಅದು ಅಪರಿಮೇಯ ಸಂಖ್ಯೆ ಇಲ್ಲ, ಅದು ಪರಿಮೇಯ ಸಂಖ್ಯೆ ಇದೆ ಅಂತ ಪೈಲ ಊಹಿಸುವುದು. ಇದು ಪರಿಮೇಯ ಸಂಖ್ಯೆ ಇದೆ ಎಂದು ಊಹಿಸುವ. therefore √2 = P/Q ಈ ಸಂಕ್ಷಿಪ್ತ ರೂಪವಿದೆ. ನಿಮಗೆ ಪರಿಮೇಯ ಸಂಖ್ಯೆನ P/Q ರೂಪದಲ್ಲಿ 2/5, 4/6 ಇವುಗಳ ಭಾಗಾಕಾರ ಮಾಡಕ್ರೆ ಅದೇ ಸಂಖ್ಯೆ ಮರಳಿ ಬರ್ತಿತ್ತಂದ್ರೆ ಅದು ಖಂಡಿತ ಇತ್ತಂದ್ರೆ ಪರಿಮೇಯ ಸಂಖ್ಯೆ. ಶೇಷ ಶೂನ್ಯ ಬರಲಾರದೆ ಅದೇ ಸಂಖ್ಯೆ ಮರಳಿ ಬರ್ತಿತ್ತಂದ್ರೆ ಅದು ಸಹಿತ ಪರಿಮೇಯ ಸಂಖ್ಯೆ. ಅದಕ್ಕೆ √2 ಇದು P/Q ರೂಪದಲ್ಲಿ ಇದೆ ಎಂದು ತಿಳಿಯೋಣ. ಅದು ಎಂಥ P/Q ಅಂದ್ರೆ P/Qಗಳಲ್ಲಿ ಒಂದರ ಹೊರತಾಗಿ ಬೇರೆ ಸಾಮಾನ್ಯ ಅವಯವ ಇಲ್ಲ ಎಂದು ತಿಳಿಯುವ. ಒಂದರ ಹೊರತಾಗಿ ಬೇರೆ ಸಾಮಾನ್ಯ ಅವಯವ ಇಲ್ಲ ಎಂದು ತಿಳಿಯುವ. ಅಂದರೆ 3/7 ಇಲ್ಲಿ 3ಕ್ಕೆ ಅವಯವ ತೆಗಿಲಾಕ ಹೋದ್ರೆ 3 3 ಮಾಡಬೇಕು. 7ರ ಅವಯವ ತೆಗಿಲಾಕ ಹೋದರೆ 7 7 ಮಾಡಬೇಕು. ಮತ್ತೊಂದು ಯಾವುದೋ ಅವಯವಲ್ಲಿ ದೊರೆಯೋದಿಲ್ಲ. ಅದೇ 4 ಇತ್ತಂದ್ರೆ 2 × 2 ಮಾಡಲ ಬರ್ತದೆ. 6 ಇತ್ತಂದ್ರೆ 2 × 3 ಮಾಡಲ ಬರ್ತದೆ. 15 ಇತ್ತಂದ್ರೆ 5 × 3 ಈ ರೀತಿಯಾಗಿ ನಮಗೆ ಮಾಡಲ ಬರ್ತದೆ. ಇಲ್ಲಿ ಒಂದರ ಹೊರತಾಗಿ ಬೇರೆ ಯಾವುದಿಲ್ಲ ಅಂದರೆ 2/3 ಟೈಪ್ ಇದೆ ಅಂತ ತಿಳ್ಕೊರಿ. ಒಂದರ ಹೊರತಾಗಿ ಬೇರೆ ಸಾಮಾನ್ಯ ಅವಯವ ಇಲ್ಲ ಎಂದು ತಿಳಿಯುವ. ಒಂದರ ಹೊರತಾಗಿ ಬೇರೆ ಯಾವುದೇ ಸಾಮಾನ್ಯ ಅವಯವ ಇಲ್ಲ ಅಂತ ತಿಳಿದೇವೆ ಅಂದರೆ therefore √2 = P/Q ಅಂದೇವಿ. ಹೌದು, ಎರಡೂ ಬದಿಗೆ ವರ್ಗ ಮಾಡಿದೆವು ಅಂದರೆ √2 × √2 ಅಂದರೆ ಬರೀ 2 = P²/Q² ಆಯಿತು. ಇದು ವರ್ಗ P²/Q² ಆಯಿತು. √2 ವರ್ಗ ಬರೀ 2 ಆಯಿತು. ಹೌದು, ಇನ್ನು Q² ಏನು ಛೇದಸ್ಥಾನದ ಈ ಕಡೆ ಬರೋಣ ಅಂಶ ಸ್ಥಾನದ ಬರ್ತದೆ ಅಂದರೆ ಭಾಗಿಲೇದ ಗುಂಡ್ಲೆ ಆಗ್ತದೆ. 2Q² = P² ಅಂದರೆ P² ಬೆಲೆ ಏನು ಬರ್ತಪ್ಪ ಅಂದರೆ 2Q² ಬಂತು. ಇದಕ್ಕೆ ವಿಧಾನ 1 ಅಂತೀನಿ. P² ಇದು ಸಮಸಂಖ್ಯೆ ಇದೆ. P² ಇದು ಏನಾಯಿತು, ಸಮಸಂಖ್ಯೆ ಇತ್ತು. ಸಮಸಂಖ್ಯೆತೆ ಯಾವುದ್ರ ಮೇಲೆ ಹೇಳ್ತೀವಪ್ಪ ಅಂದ್ರೆ ಯಾವುದೇ ಸಂಖ್ಯೆಯ ವರ್ಗಕ್ಕೆ ನಾವು 2ರಿಂದ ಗುಣಾಕಾರ ಮಾಡಿದೆವು ಅಂದರೆ ಅದು ಸಮಸಂಖ್ಯೆ ಬರ್ತದೆ. ಈಗ 2ರ ವರ್ಗ 4, 4 × 2 ಅಂದರೆ 8 ಬರ್ತದೆ. 8ದ ಸಮಸಂಖ್ಯೆ. 3ರ ವರ್ಗ 9, 9 × 2 ಅಂದರೆ 9 × 18. ಈ ರೀತಿಯಾಗಿ ಸಮಸಂಖ್ಯೆನೇ ಬರ್ತದೆ. ಆದ್ದರಿಂದ P² ಇದು ಸಮಸಂಖ್ಯೆ ಇದೆ. ಯಾಕೆ 2 ಇದು ಅದರೊಂದು ಅವಯವ ಇತ್ತಂದ್ರೆ ಕಂಪಲ್ಸರಿ ಅದು ಸಮಸಂಖ್ಯೆ ಇರ್ತದೆ. P² ಇದು ಸಮಸಂಖ್ಯೆ ಇದೆ. ಆದ್ದರಿಂದ P ಸಹ ಸಮಸಂಖ್ಯೆ ಇದೆ.
ಅಂದರೆ ಪಿ ಸ್ಕ್ವೇರ್ ಸಮಸಂಖ್ಯೆ ಇತ್ತು ಅಂದರೆ ಪಿನೂ ಸಹಿತ ಏನಿರ್ತದೆ ಸಮಸಂಖ್ಯೆ ಇರ್ತದೆ. ಅಂದರೆ ವರ್ಗ ಯಾವುದರ ವರ್ಗ ಸಮಸಂಖ್ಯೆ ಇತ್ತು ಅಂದರೆ ಅದರ ವರ್ಗಮೂಲ ಸಹಿತ ಸಮಸಂಖ್ಯೆ ಇರ್ತದೆ. ಅಂದರೆ ಪಿ ಸ್ಕ್ವೇರ್ ಒಂದೇ ಸಮಸಂಖ್ಯೆ ಇತ್ತು ಅಂದರೆ ಪಿಯು ಸಹಿತ ಸಮಸಂಖ್ಯೆ ಇದೆ. ಅಂದರೆ 2 ಇದು ಪಿದ ಒಂದು ಅವಯವ ಇದೆ. ಸಮಸಂಖ್ಯೆ ಒಳಗೆ 2 ಒಂದು ಅವಯವ ಇದ್ದೇ ಇರ್ತದೆ. 6 ತೊಗೊಂಡ್ರಿ 2 ಮೂರಲೆ 6 48 ತೊಗೊಳ್ರಿ ಅದು 2ರಲ್ಲಿ ಮಾಡ್ಲಿಕ್ಕೆ ಬರ್ತದೆ 2 ಹೌದು 2ರಲ್ಲಿ ಈ ರೀತಿಯಾಗಿ 48 ತೊಗೊಳ್ರಿ ಅದರ ಅವಯವ ತೆಗಿಲಾಕ ಹೋರಿ ಅದ್ರಾಗ ಒಂದು ಅವಯವ ತೊಗೊಳಕ್ಕೆ ಬರ್ತದೆ. ಸಮಸಂಖ್ಯೆ ಇದೆ ಅಂದರೆ 2 ಇದು ಒಂದು ಅವಯವ ಇದೆ ಅಂತ ಅರ್ಥ. ಇದರ ಪಿ ಈಸ್ ಈಕ್ವಲ್ ಟು 2t ಇರ್ತೀನಿ. ಟಿ ಅಂದರೆ ಒಂದು ಪರಿಮೇಯ ಪೂರ್ಣಾಂಕ ಸಂಖ್ಯೆ. ಟಿ ಅಂದರೆ ಒಂದು ಪೂರ್ಣಾಂಕ ಸಂಖ್ಯೆ. ಪಿ ಸ್ಕ್ವೇರ್ ಈಸ್ ಈಕ್ವಲ್ ಟು 4t ಸ್ಕ್ವೇರ್ ಅಂದರೆ ಇಲ್ಲಿ ಪಿ ಐತಿ 2 ಬದಿ ವರ್ಗ ಮಾಡ್ತೀನಿ. ಪಿ ಸ್ಕ್ವೇರ್ ಈಸ್ ಈಕ್ವಲ್ ಟು 4t ಸ್ಕ್ವೇರ್. ಇಲ್ಲಿ 2 ಒಂದು ಅವಯವದಿಂದ ಅಂದಕ್ಕೆ 2 ಇಲ್ಲಿ ಗುಂಡ್ಲೆ 2 ಇರ್ತದೆ ಹೌದು. 2 ಗುಂಡ್ಲೆ ಟಿ ಅಂದರೆ ಒಂದು ಸಂಖ್ಯೆ, ಯಾವುದರ ಒಂದು ಸಂಖ್ಯೆ. ಎಂಥ ಸಂಖ್ಯೆ ಅಂದರೆ ಟಿ ಒಂದು ಘಟಕ ಅದ. ಎದ್ರ ಘಟಕ ಅಂದರೆ ಇದು ಅಂದ್ರೇನು ಪರಿಮೇಯ ಸಂಖ್ಯೆ ಹೌದು. ಪರಿಮೇಯ ಸಂಖ್ಯೆಯ ಘಟಕ ಅಥವಾ ಪೂರ್ಣಾಂಕ ಸಂಖ್ಯೆ. ಅಂದರೆ ಪೂರ್ಣಾಂಕ ಸಂಖ್ಯೆಯ ಘಟಕ ಅಂದರೆ ಧನ ಸಂಖ್ಯೆ ಋಣ ಸಂಖ್ಯೆ ಇವೆಲ್ಲ ಪೂರ್ಣಾಂಕ ಸಂಖ್ಯೆಗಳು ಬರ್ತವೆ. ಒಂದು ಪೂರ್ಣಾಂಕ ಸಂಖ್ಯೆಯ ಘಟಕ. 2 ಬದಿ ವರ್ಗ ಮಾಡೋಣ. ಪಿ ಸ್ಕ್ವೇರ್ ಈಸ್ ಈಕ್ವಲ್ ಟು 4t ಸ್ಕ್ವೇರ್ ಆಯಿತು. ಪಿ ಸ್ಕ್ವೇರ್ದ ಬೆಲೆ ವಿಧಾನ 1ರಲ್ಲಿ ತುಂಬಲಾಗಿ. ಈ ಪಿ ಸ್ಕ್ವೇರ್ದ ಬೆಲೆಯನ್ನು ವಿಧಾನ 1ರಲ್ಲಿ ತುಂಬುತ್ತೀನಿ. ವಿಧಾನ 1 ಏನದ ಇಲ್ಲಿ ನೋಡಿರಿ. ವಿಧಾನ 1 2q ಸ್ಕ್ವೇರ್ ಈಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಅದ. 2q ಸ್ಕ್ವೇರ್ ಈಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಅದ. ಅದನ್ನು ಹೆಂಗೆ ಇಲ್ಲಿ ಬರಿತೀನಿ. 2q ಸ್ಕ್ವೇರ್ ಈಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಅಂತೇಳಿ. ಪಿ ಸ್ಕ್ವೇರ್ ಬೆಲೆ ಎಷ್ಟು ಬಂದು 4t ಸ್ಕ್ವೇರ್ ಅದ. ಅದನ್ನು ಇಡ್ತೀನಿ. 2q ಸ್ಕ್ವೇರ್ ಹೆಂಗೆ ಇಡ್ತೀನಿ ಈಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಬೆಲೆ 4t ಸ್ಕ್ವೇರ್ ಆಯಿತು. ಫಾರ್ q ಸ್ಕ್ವೇರ್ ಈಸ್ ಈಕ್ವಲ್ ಟು 4t ಸ್ಕ್ವೇರ್ ಅಪಾನ್ 2 ಇದು 2 ಅಪಾನ್ 2. ಯಾಕಂದರೆ ಇದು 2 ಈ ಕ್ಯೂ ಸ್ಕ್ವೇರ್ಗೆ ಗುಂಡ್ಲೆ ಅದ ಈ ಕಡೆ ಬರ್ನ ಭಾಗಿಲೆ ಆಗ್ತದೆ. ಇಲ್ಲಿ ಕ್ಯೂ ಸ್ಕ್ವೇರ್ ಇದೇ ಬದಿಗೆ ಹಾಗೆ ಉಳಿತದೆ. ಕ್ಯೂ ಸ್ಕ್ವೇರ್ ಈಸ್ ಈಕ್ವಲ್ ಟು 4t ಸ್ಕ್ವೇರ್ ಅಪಾನ್ 2 ಆಯಿತು. ಇಲ್ಲಿ 2 1 2 2 4. ಫಾರ್ ಕ್ಯೂ ಸ್ಕ್ವೇರ್ ಈಸ್ ಈಕ್ವಲ್ 2t ಸ್ಕ್ವೇರ್ ಆಯಿತು. ಇಲ್ಲಿ ಮತ್ತೆ 2 ಇಲ್ಲಿ ಅವಯವ ಅದ ಒಂದು. ಕ್ಯೂ ಸ್ಕ್ವೇರ್ ಇದು ಸಮಸಂಖ್ಯೆ ಇದೆ. ಯಾಕಂದ್ರೆ ಕ್ಯೂ ಇದು ಸಮಸಂಖ್ಯೆ ಇದೆ. ಇಲ್ಲಿ ಎರಡೇ ವರ್ಗಕ್ಕೆ ನಾವು 2ರಲ್ಲಿ ಗುಣಾಕಾರ ಮಾಡೋದು ಸಮಸಂಖ್ಯೆನೇ ಬರ್ತದೆ ಹೇಳಿ. ಅದು ವಿಷಮ ಸಂಖ್ಯೆ ತೊಗೊಂಡು ಸಹಿತ 2ರಲ್ಲಿ ಗುಣಾಕಾರ. ಇಲ್ಲಿ 3 ತೊಗೊಂಡು 3 3 9 9 18 ಸಮಸಂಖ್ಯೆ. ಇದು ಕ್ಯೂ ಸ್ಕ್ವೇರ್ ಇದು ಸಮಸಂಖ್ಯೆ ಇದೆ. ಅದನ್ನ ಕ್ಯೂ ಇದು ಸಮಸಂಖ್ಯೆ ಇದೆ. ಕ್ಯೂನ ಸಹಿತ ಸಮಸಂಖ್ಯೆ. ಇದ್ರ ಮ್ಯಾಗಿಂದು 2 ಇದು ಕ್ಯೂದ ಸಹ ಅವಯವ ಇದೆ. ಸಮಸಂಖ್ಯೆಗೆ 2 ಒಂದು ಅವಯವ ಇದ್ದೇ ಇರ್ತದೆ. 2 ಕ್ಯೂದ ಸಹ ಅವಯವ ಇದೆ. ವಿಧಾನ 2 ಮತ್ತು 3ರ ಮೇಲಿಂದ ನಮಗೇನು ತಿಳಿತೈತಿ. ವಿಧಾನ 2ರಲ್ಲಿ ಸಹಿತ ಏನೈತಿ ಪಿದ ಅವಯವ ಇದೆ. 2 ಇದು ಪಿದ ಅವಯವ ಇದೆ. 2 ಇದು ಪಿದು ಸಹಿತ ಅವಯವ ಅದ. 2 ಇದು ಕ್ಯೂ ಅದು ಸಹಿತ ಅವಯವ ಇದೆ. ಅಂದರೆ 2 ಇದು ಪಿ ಮತ್ತು ಕ್ಯೂಗಳ ಸಾಮಾನ್ಯ ಅವಯವ ಇದೆ. 2 ಇದೇನೈತಿ ಪಿ ಮತ್ತು ಕ್ಯೂಗಳ ಸಾಮಾನ್ಯ ಅವಯವಿದೆ. ಇದು ಏನಾಯ್ತು ನಾವು ಹೇಳೋದು ವಿಸಂಗತಿ ಆಯಿತು. ನಾವೇನು ಕಂಡು ಹಿಡಿದೇವೆ ವಿನಾಗ 2 ಇದು ಪಿ ಮತ್ತು ಕ್ಯೂಗಳ ಸಾಮಾನ್ಯ ಅವಯವಿದೆ ಅಂತ ಹೇಳಿದೇವಲ್ಲ, ಇದು ವಿಸಂಗತ ಆಯಿತು ಅಂದರೆ ಸುಳ್ಳಾಯಿತು. ಯಾಕಂದ್ರೆ ಕಾರಣ ಪಿ ಅಪಾನ್ ಕ್ಯೂದಲ್ಲಿ ಪಿ ಮತ್ತು ಕ್ಯೂದ ಒಂದರ ಹೊರತಾಗಿ ಬೇರೆ ಅವಯವ ಇಲ್ಲ ಅಂತ ಸ್ಟಾರ್ಟಿಂಗ್ ಅಂದೇವಿ. ಪಿ ಮತ್ತು ಕ್ಯೂದಲ್ಲಿ ಒಂದರ ಹೊರತಾಗಿ ಬೇರೆ ಸಾಮಾನ್ಯ ಅವಯವ ಇಲ್ಲ ಎಂದು ತಿಳಿಯುವ ಅಂದೇವಿ ಹೌದಿಲ್ಲ. ಅದಕ್ಕೆ ಒಂದರ ಹೊರತಾಗಿ ಬೇರೆ ಅವಯವ ಇಲ್ಲ ಅಂದಿದ್ದೀವಿ. ಇಲ್ಲಿ ಒಂದರ ಹೊರತಾಗಿ ಅವಯವ ಬಂದು ಅಂದರೆ 2 ಬಂತು. ಸಾಮಾನ್ಯ ಅವಯವ ಬತ್ತು 2ಕ್ಕೂ ಅಂದಕ್ಕೆ ನಾವು ಏನದು ತಿಳ್ಕೊಂಡಿದ್ದೀವಿ ಅದು ಸುಳ್ಳಾಯಿತು. ಏನು ಸುಳ್ಳಾಯಿತು ಅಂದರೆ ಪರಿಮೇಯ ಸಂಖ್ಯೆ ಇದೆ ಅಂತ ತಿಳ್ಕೊಂಡಿದ್ದೆವು. ರೂಟ್ ಇದು ಪರಿಮೇಯ ಸಂಖ್ಯೆ ಇದೆ ಎಂದು ನಮ್ಮ ಊಹೆ ತಪ್ಪಾಗಿದೆ. ಆದ್ದರಿಂದ ರೂಟ್ 2 ಇದು ಅಪರಿಮೇಯ ಸಂಖ್ಯೆ ಇದೆ ಅಂತ ಅರ್ಥ. ಈ ರೀತಿಯಾಗಿ ನಾವು ಏನು ಮಾಡಬೇಕಪ್ಪ ಅಂದರೆ ಇದನ್ನು ಸಿದ್ಧ ಮಾಡಬೇಕು. ಇದು ಅಪ್ರತ್ಯಕ್ಷ ರೀತಿಯಿಂದ ಸಿದ್ಧದ. ಯಾವುದೇ ಸಂಖ್ಯೆ ಕೊಟ್ಟರು ಇದೇ ಸ್ಟೆಪ್ಗಳನ್ನು ಬಳಕೆ ಮಾಡ್ಕೋತ ಬರೋದು. ಇದೇ ಸ್ಟೆಪ್ಗಳನ್ನು ಬಳಕೆ ಮಾಡ್ಕೋತ ಬಂದ್ರೆ ಯಾವುದೇ ಸಂಖ್ಯೆ ಕೊಟ್ಟು ಸಹಿತ ಉತ್ತರ ಇದೇ ರೀತಿಯಾಗಿ ಬರ್ತದೆ. ಇದನ್ನು ಪ್ರಾಕ್ಟೀಸ್ ಮಾಡಿರಿ. ಆಮೇಲೆ ನೋಡೋಣ ಇನ್ನು ಅಪರಿಮೇಯ ಸಂಖ್ಯೆ ಸಂಖ್ಯೆಗಳ ದಶಾಂಶ ರೂಪದಲ್ಲಿ ಮಂಡನೆ ಏನದ ಇದರ ನಂತರವನ್ನು ನೋಡೋಣ. ಅಂದರೆ ರೂಟ್ 2 ಇದರ ರೂಟ್ 2 ಅಂದರೆ 2ರ ವರ್ಗಮೂಲವನ್ನು ತೆಗಿಲಕ್ಕೆ ಹೋದೆವಂದ್ರೆ ಅದು ಏನಾಗ್ತದೆ ಅಂದರೆ ಅಪರಿಮೇಯ ಸಂಖ್ಯೆ ಬರ್ತದೆ. 2ರ ವರ್ಗಮೂಲವನ್ನು ತೆಗಿಲಕ್ಕೆ ಹೋದರೆ ಅದು ಅಪರಿಮೇಯ ಸಂಖ್ಯೆ ಬರ್ತದೆ. ಅದನ್ನಾದ್ರೆ ನೋಡೋಣ ನಂತರ ಈ ರೀತಿಯಾಗಿ ಇದನ್ನು ಬಿಡಿಸೋದು.